मेरा नाम शादुल, मैं ग्राम पंचायत मेंबर इब्दापुर और हमारा गांव कुत्ताबाद। कुत्ताबाद ग्राम में कम से कम 1 महीना हुआ बोर रिपेयर नहीं है। और मैडम को भी बोले कि मोटर रिपेयर करने को बोले तो बोल रहे टैक्स नहीं है और बजट नहीं है। और तो हम बोले कि मैडम को फिर लोग पब्लिक क्या करें, तो रहने दो। ऐसी आंसर आ रहा, मैडम को कुछ पूछेंगे तो यही आंसर आ रहा और दूसरा कोई आंसर नहीं है। और बोल रहे हैं मैडम के आज बनाओ मैडम, बोले तो ये बोल रहे हैं कि अभी 2 दिन रहने दे, अभी 2 दिन रहने दे। 2 दिन बोलकर कम से कम 1 महीना हुआ, आज तक रिपेयर नहीं है। और वो रिपेयर बोरवेल बाहर मोटर बोर खराब हो गया, तो बाहर निकालने के बाद 8-10 दिन हो गया, रिपेयर तो हो गया लेकिन बिठाने को तैयार नहीं है। टैक्स वसूली हो रहा है ना, टैक्स वसूल हो रहा और वो क्या कर रहे पता नहीं। बोल रहे हैं कि अगर टैक्स पूछे तो वहाँ वो काम करे, ये काम करे बता रहे, वहाँ पाइपलाइन रिपेयर करे, वो करे बता रहे। तो 15 फाइनेंस का भी रहता ना। 15 फाइनेंस का बजट है, कोई अप्रूवल नहीं निकाल रहे, अपनी मर्जी से निकाल रहे मैडम। मैडम ही नहीं कर रहे। हाँ, मैडम ही नहीं कर रहे और पूरे सदस्य भी अपोज में है। 1 महीने से पानी नहीं आ रहा बोल के बोल रहे हैं आपको। हाँ, तो 1 महीने से कैसा कर रहे हैं पानी का? 1 महीने से वो भी दूसरी बोर चालू थी, वो भी खराब है। अच्छा, अभी कौन खेत को जा रहा और एक बोर चालू है, कौन वहाँ से ला रहा। और संदल है बोल के बोल रहे थे गाँव में। हाँ, तो पानी का कैसा कर रहे हैं आप? वो भी लोग अभी खेत से लाए 4 बैरल, खेत से लाए अभी बैरल बंडी में रख ले को 4 बैरल पानी लाए, खेत से लाए वो। फिर मैडम को अभी कंप्लेंट नहीं दिए आप लोग? मैडम को कंप्लेंट तो कुछ भी नहीं दिए, बोलना है खाली। मैडम ही हमारे को कंप्लेंट करता हूँ बोल रहे, अगर कुछ ज्यादा बोले तो कंप्लेंट करता हूँ, मैं पुलिस केस करता हूँ। ऐसा ಸುಮಾರು 1 ತಿಂಗಳಿಂದ ನಮ್ಮ ಊರಲ್ಲಿ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರು, ಅವ್ರ ಮೆಂಬರ್ ಹತ್ರ ಕೇಳಿದ್ರು, ಅವ್ರ ಅಧ್ಯಕ್ಷರಿಗೆ ಕೇಳಿ, ಮತ್ತೆ ಅಧ್ಯಕ್ಷರಿಗೆ ಕೇಳಿದ್ರೆ ಎಲ್ಲ ಟ್ಯಾಕ್ಸ್ ಅದು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಮೋಟರ್ ಅದು ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮಾನ್ಯ ಶಾಸಕರಿಗೆ ಕೂಡ ಮಾತಾಡಿದೀವಿ ನಾವು. ಶಾಸಕರಿಗೆ ಮಾತಾಡೋದು ಅವ್ರ ಮೇಡಮ್ ಅವರಿಗೆ ಹೇಳಿದ್ದಾರೆ. ಅವರು ಆಲ್ರೆಡಿ ಬಿಡೋರು ಕೂಡ ಇನ್ನೂ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಮ್ದು ಏನದ ಅಂತಂದ್ರೆ ಪರಿಹಾರ ಮಾಡಿಕೊಡ್ರಿ ಸರ್. ಇದಕ್ಕೆ 1 ತಿಂಗಳಿಂದ ಭಾಳ ಕಷ್ಟಪಡ್ತಾ ಇದ್ದಾರೆ ಜನ. ಊರಲ್ಲೆಲ್ಲ ಫಂಕ್ಷನ್ ಅದು ಇದೆ, ಬೇರೆ ಕಡೆ ಹೋಗಿ ನೀರು ತರೋದು ಅಂತ ಕಷ್ಟ ಆಗ್ತದೆ ನಮಗೆಲ್ಲ. ದಯವಿಟ್ಟು ಇದನ್ನು ನೀವು ಯಾವುದು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸ್ಬೇಕು ಜನಗಳಿಗೆ. ಇಲ್ಲಿ ಕೆಲಸಕ್ಕೆ ಸರಿಯಾಗಿ ಟೈಮಿಗೆ ಮೇಡಮ್ ಅವರು ಯಾರು ರೆಸ್ಪಾನ್ಸ್ ಕೊಡೋದಿಲ್ಲ, ಯಾರು ಕೆಲಸಕ್ಕೆ ಬರೋದಿಲ್ಲ. ಇವಾಗ ಸುಮಾರು 10:30 ಆಗಿದೆ, 11 ಗಂಟೆ ಆಗಿದೆ, ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ ಕೆಲಸಕ್ಕೆ. ದಯವಿಟ್ಟು ಇದ್ರ ಬಗ್ಗೆನೂ ನೀವು ಗಮನ ಹರಿಸಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೇಕು. ಇನ್ನು ಯಾರು ಬಂದಿಲ್ಲ. ಕೂಲಿ ಹೋಗೋರು ಇರ್ತಾರೆ, ಯಾವಾಗ ಅಡಿಗೆ ಮಾಡಿ ಕಟ್ಬೇಕು ನಾವು? ನಿಮ್ ಪಂಚಾಯತ್ ಕೇಳಿ ಹಾಕಿ ಬೇಕೇ ಬೇಕು ಇಲ್ಲ, ನಿಮ್ ಪಂಚಾಯತ್ ಕೀಲಿ ಹಾಕ್ತೇವ್ ನೋಡಿ. जोगी तरफ जाना तो ये हमारे गांव की हालत ये है. हमारे गांव में पंचायत का सर्वे कल अभी में ಅದು ಫೂಲ್ ಅನ್ನೋದು ಸಮಾಜ ಅದು ಫೂಲ್ ಅನ್ನೋದು ನೀರು ಸಾರಿ ಗಲೀಜು ಕಡೆ ಪಂಚ हो अभी क्या फोन नहीं करेंगे. ಹಾಕಿ ಕಾಬಿ ಗಂಟ ನೀರು ಇಲ್ಲ, ಆ ಕಡೆ ಹಾಕೊಂಡಾರ, ಈ ಕಡೆ ಹಾಕಿಲ್ಲ. ಏನದ ಆ ಕಡಿನಿ
ತುಂಬಾ ಊರ್ ತುಂಬಾ ನೀರಾವೇ ಆಗ್ಲತ್ತಾವ. ಕೇಳಿ ಸರ್ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿ ಹೇಳ್ತಾರ. ಇರ್ಲದ ಹಂಗೆ ಇರ್ಲದ ಚಂದ ನಿನ್ನ ದವಾಖಾನಿಗೆ ಹೋಗಿ ಬಂದಿದೆ, ಇವತ್ತು ಬಿ ಆರಾಮಿಲ್ಲ, ಈ ಪಕ್ಕ ಆಗಿಲ್ಲ. ಬಂದು ಮ್ಯಾಗಿನವ್ರು ನೋಡ್ರಿ. ಒಂದ್ ನಳ್ಳದ ಯಾರಿಗೆ ಮೆಂಬರ್ ಇದ್ದಿನವ್ರಿಗೆ ಹೇಳ್ದೇವಂದ್ರ ಅವ್ರ ಏನಂತಾರ, ನೀವ್ ಹೋಗಲ್ ಪಂಚಾಯತ್ ಹೋಗಿ ಹೇಳೋಗ್ರಿ ಅಂತ. ಇಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ. ಅದು ಒಂದೇ ನಳ್ಳು ಅಷ್ಟೇ ನೀರು ಪೂರ 1 ಗಂಟೆ 2 ಗಂಟೆ ಚೇಂಜ್ ಮಾಡಿಸ್ರಿ ಸರ್. ಅದು ಏನದ ನೋಡ್ರಿ, ಮಳೆಗಾಲ ಬಂದ್ಬಿಟ್ಟಿಗೆ ನೀರ್ ಅದು ಫೋಟೋ ಹಾಕ್ತಾರಲ್ಲ, ಅದನ್ನ ಎತ್ಕೊಂಡು ತಟ್ಟಾರ. ಎಲ್ಲರೂ ಯಾಕಡೆಲ್ಲ ಮನಿ ಮನಿ ಅದು ವರ್ಷನೇ ಒಮ್ಮೆ ಬರಲ್ಲ. ಎಲ್ಲ ಹೋದ ಮತ್ತಿದಕ್ ಸಾಬಾನ್ ತಂದು ಕೊಟ್ಟಿದ್ದೇವು. ಇದು ಒಂದೊಂದ್ ಪ್ಯಾಕೆಟ್ ನೀರ್ಮ ಇದು ಬಿಚ್ಚಲಾಕ್ ಇವು ತೆಗಿಲಾಕ್ ನಾ ಮನೆಗಳು ನಾ ಕೊಟ್ಟಿದ್ದೆ. ಸತ್ತ ಹೆಣ್ಮಕ್ಳು ಎಲ್ಲ ತುಳಿಯೋದು ಮಟ್ಟಿ ಮಟ್ಟಿ ತಿಳ್ಕೊತ ನಡ್ದಾರ. ಎಸ್ ಮಟ್ಟಿ ತಿಳ್ಕೊತ ಹೋಗೋದು ಸಂಬಂಧ ಬಿಲ್ ಅಂತಲ್ಲತನವ ಅವನೇನು. ನೀವೇನ್ ಪಂಚಾಯತ್ ಸರ್ವ ಜನರ್ಲಿಂದ ಆಗ್ಯದ, ಏನ್ ಪಂಚಾಯತ್ ಮೇಡಮ್ಲಿಂದ ಆಫೀಸರ್ ಕೂಡರ್ಲಿಂದ ಅವ್ರಲಿಂದ ಆಗ್ಯದ? ಇದು ಯಾವ್ಲಿಂದ ಆಗ್ಯದ? ಪಂಚಾಯತ್ ಸರ್ವ ಜನರ್ಲಿಂದ ಆಗ್ಯದಲ್ಲ. ಏನ್ ಮಾಡಿದ್ರು ಬಿ ಟ್ಯಾಕ್ಸ್ ತಕೊಂಡ್ರು ಬಿ ನಂಬಲ್ಲೇ ತಗೋತೀರಿ, ಮತ್ತೆ ಏನ್ ಬಿ ತುಂಬಾದ್ರು ಬಿ ನಂಬಲ್ ತಗೋತೀರಿ. ಈ ನೀರಿನ ನಳ ಯಾಕೆ ಚಾಲು ಮಾಡಿ ಹೊಂಟ್ರಿ? ಅದ್ರ ಸಲಕ್ಕ ಅದಕ್ಕೇನು ಸಂಬಂಧದ? ಟ್ಯಾಕ್ಸಿಗೆ ಇದಕ್ಕ ಏನು ಸಂಬಂಧ ಇಲ್ಲ. ಖರ್ನೆ ನೀವ್ ಯಾಕೆ ಮಾಡತ್ತೀರಿ ಹಂಗ ಹೇಳಿ. ನಾವೀಗ ಮ್ಯಾಕ್ ಹೋಗಿ ನಾವ್ ಒಂದ್ ಕಾದಿಗೆ ಕೊಡ್ತೇವ್ ನೋಡಿ, ಹೇಳಿಲ್ಲ ಅಂದಿರಿ ಸರ್. ನಾವು 2 ದಿನದಾಗ ನೀರ್ ಬಂದು ಚಂದ ಅದ, ಇಲ್ಲ ನಾವ್ ಒಂದ್ ಅಪ್ಲಿಕೇಶನ್ ಕೊಡ್ತೇವ್ ನಾವು. ಇದು ಎಷ್ಟು ದಿವಸದ್ದು ಬಂದ? ಇದು ಎಷ್ಟು ದಿವಸದ್ದು ಬಂದ? ಅಂದ್ರೆ ನಿಮ್ಮ ಮೆಂಬರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಏನಂತಾರ? ನಂಬರ್ ಅಧ್ಯಕ್ಷರು ಬಂದಾರ. ಈಗ ಆಸೆ ಬಂದಾನ, 2 ಪ್ಯಾಕೆಟ್ ನೀರ್ ತಂದು ಕೊಟ್ಟಾನ. ಮತ್ ನಾ ಸಾಬನ್ ಕೊಟ್ಟಿದ್ದೆ. ಈಗ ಜಾಗ ಅವ್ರೆಲ್ಲ ಬಂದು ಪಂಚಾಯತ್ ಹೋಗಿ ಹೇಳಾಕಿದೇವು ಅಂದ್ರ ನೀವ್ರೇ ಹೋಗ್ಯಾರ, ಲೆಂಬರ್ದಾರ ಹೋಗ್ಯಾರ, ನಾವ್ ಹೋಗ್ಯಾರ. ಯಾಕಂದ್ರೆ ಮತ್ ಒಂದಿನ ನಾವ್ ಬಿ ಹೋಗ್ ಕುಂತಿದ್ದೇವ್. ಅಂದ್ರೆ ಇದು ನಿಮ್ದು ಲೆಂಬರ್ ಮಾತೆ ಕೇಳಲ್ಲ ಅಂದ್ಮೇಲೆ ಅವ್ರು ಮಾಡ್ತಾರ ಏನ್ ಹೇಳ್ರಿ ನಮಗ್? ಅವ್ರ ಮ್ಯಾಗ ಅಧಿಕಾರಿ ಇರ್ತಾರಲ್ಲ, ಪಿಡಿಎ ಮೇಡಮ್ ಅವ್ರ ಏನಂತಾರ? ಪಿಡಿಎ ಮೇಡಮ್ ರೊಕ್ಕ ಇಲ್ಲ ಅಂತ ಪಂಚಾಯತ್ ರೊಕ್ಕನೇ ಇಲ್ಲ, ಎಲ್ಲಿ ಮಾಡ್ರಿ ಅಂತಾಳಂತಲ್ಲ. ರೊಕ್ಕ ಹೆಂಗಿರಲ್ಲ ಪಂಚಾಯತ್ದಾಗ? ಇಲ್ಲಿ ಬಂದು ನೋಡ್ಯಾರ ಮೇಡಮ್ ಅವರು? ಇಲ್ಲ ಬಂದ್ರು ನೋಡ್ಯ ಬಂದಾಳಲ್ಲ. ಏನಂದ್ರು ಬಂದಿ? ಮಾಡೋರಲ್ಲ ತಳ್ನಾಡ್ದ, ಮಾಡೋರಲ್ಲ ತಳ್ನಾಡ್ದ. ಈಗ ಎಷ್ಟು ದಿವಸ ಐತೆ ಇಲ್ಲಿ ಬಂದು ಹೋಗ ಮೇಡಮ್ ಅವರು? ಅದು 2 ತಿಂಗಳ ಬಂದಾಳ. ಇಲ್ಲಲ್ಲ ನಾವಂಬಲ್ಲಿ ಕರ್ನೆ ಪಂಚಾಯತ್ದವ್ರು ರೊಕ್ಕ ಇಲ್ಲ, ಟ್ಯಾಕ್ಸ್ ಎಲ್ಲ ವಸೂಲ್ ಮಾಡು ಆಗ ಚಾಲೂ ಮಾಡಾರಿ ಅಂತಾರಂತ. ಟ್ಯಾಕ್ಸಿಗೆ ಇದಕ್ಕ ಏನ್ ಸಂಬಂಧ ಅದ ಹೇಳಿ? ಈಗ ಸರ್ವಿಸ್ ನೀವು ಕುಡ್ಲಾಕ ನೀರು ಹಿಡಿತಾರ ಖಾಲಿ ಅವ ಅಂದ್ರೆ ಯಾರು ಬರ್ಬಿಡ್ತಾವ ಬೋರಲ್ಲಿ ಎಲ್ಲದ. ಅದು ಇನ್ನ ಈಗ ಬರ್ತದ ಲೈನ್, ಬಾರಕ್ ಲೈನ್ ಬರ್ತದ ಮಟ್ಟಿಲಿ. ಇಲ್ಲರ ಮುಂಜಾನೆ ತಿಂದ್ರ ಬಾರಕ್ ಬರ್ತದ, ಮಧ್ಯಾಹ್ನದಿಂದ್ರ 1ಕ್ಕೆ ಲೈನ್ ಬರ್ತದ. 1 ತರ ಏನ್ ಮಾಡ್ಲಿದತ್ಲಿ ಹಂಗ ಲೆಕ್ಕರಿ. ನಾವು ಊಟ ಮಾಡಾರೆ ಅಡಿಗೆ ಮಾಡ್ಕೊಂಬದ ಹೆಂಗ್ ಮಾಡಾರಿ ಹೇಳಿ? ಮನ್ ಬಂದು ಮೇಡಮ್ ನೀರ್ ಇಲ್ರಿ ಅಂದ್ರ ನಿಮ್ ಕನ್ನಡ ನೋಡ್ಕೊರ್ ಮಾರಿ ಅಂತ ಕೇಳಕತ್ತಿ. ಈಗ ನಾವೆಲ್ಲ ನೋಡ್ಕೊಂಬಲ್ಲ ಸರ್ ಕನ್ನಡಾಗ. 4 ದಿನಕ್ಕೊಮ್ಮ 8 ದಿನಕ್ಕೊಮ್ಮ ನೋಡ್ಕೊತೇವ್. ಹಮೇಶ ನೋಡ್ಕೊಂಬಾರ ಅವ್ರ ಇಲ್ಲಿ ಸಂಬಂಧ ಇಲ್ಲ ಅಂತ. ಈಗ ನಿಮ್ದು ಅಧ್ಯಕ್ಷರು ಏನ ಊರಿ ಕುತ್ತ ಬದಕ ನಮ್ಗ ಸಂಬಂಧ ಇಲ್ಲ ಅಂದಾರಂತ. ಯಾಕಂದ್ರ ಅವ್ರು ಕೇಳಿರಿ ನೀವು ಯಾಕಂದ್ರ ಎದಕ್ಕೆ ತಂದಾರಂತ? ನಾವ್ ಅಲ್ಲಿಗೆ ಹೋದ್ರ ಅವನಿಗೆ ಕೇಳ್ತೀವಿ, ಖುದ್ದು ಕೇಳ್ತಿದ ಅವನಿಗೆ.
ಮಾರಿ ಮಾರಿ ಬೆಲ್ಕೆ ಹೊಡೆಬ್ಲೆ ಮಾತಾಡ್ತೀನಿ ಅಂತ ಹೇಳಿರಿ. ಇನ್ನ ನೀವ್ ಇದ್ದಿರಂತ ಗಪ್ ಪಡ್ಕೊಂತಿದೇವ್ ನಾವು ಬಂದಿರಂತ ಗಪ್ ಪಡ್ಕೊಂತೀವಿ ನಾವು. ನಿಮ್ ಹೊಸರ ಬೈದ್ರೆ ಸರಿಗ ಅನ್ಸಲ್ದು. ಹೆಣ್ಮಕ್ಳು ಎಲ್ಲರೂ ಅಂದ್ರೆ ಅದಕ್ಕಲ್ಲ ಅಧ್ಯಕ್ಷರಿಲ್ಲದೆ 4 ಮಂದಿಗೆ ತಪ್ಪಂದವ. ಅಧ್ಯಕ್ಷರು ಹೆಂಗಾಗ್ಯಾನ ಯಾವ ಮಾತಿಲಾಗ್ಯಾನ. ಅವ್ರ ಊರಾಗ ಗೆದ್ದರಲ್ಲಿ ಯಾರಣ್ಣ ಅಧ್ಯಕ್ಷರು ಹೆಂಗಾಗ್ಯಾನವ. ಅಧ್ಯಕ್ಷರು ಹೆಂಗಾದನವ. ದುಮ್ಸಾಪುರ್ ಯದ್ಲಾಪುರ್ ಹಂಗಾರ ಆಗ್ಲಿ ಹಂಗಾರ ಆಗ್ಲಿ ಅಂದ ಪಾರ ಗೆದ್ದಿನ ಬಂದು ಎಲ್ಲ ಪಾರ್ಗಳು ಬಂದು ಇದಕ್ಕೆ 12 ಗಂಟೆಗೆ ಬರ್ತದ್ರಿ. 12 ಗಂಟೆಗೆ 9ಕ್ಕೆ ಬರ್ತದ 12ಕ್ಕೆ ಹೋಯ್ತದ ಒಂದೊಂದ್ಸಲ ಆ ಕಡೆ ಹೋಯ್ತದ ಮತ್ ಬರೇವಲ್ದು. ನಾವ್ ಕೆಲ್ಸಕ್ ಹೋಗಾರ ಏನ್ ನೀರ್ ತುಂಬ್ಕೋತಾನೆ ಮನೆಗೆ ಕೂಡರಿ ಕುಡಿಯರೇನು ಸುಮ್ಮನೆ ಅಡಿಗೆ ಮಾಡಿ ಉಪವಾಸ ಇರ್ಬೇಕಾಯ್ತ. ಈಗ 1 ತಿಂಗಳಾಯ್ತು ಉಪವಾಸ ಇದ್ದಪ್ಪಲೇನೆ ಇದ್ದೇವ್. ನೀರಿನ ಸಲಿಂದು ಈಗ ಮಟ್ಟಿ ತಿರುದ್ರು ಹೊಲಕ್ ಹೋದ್ರ ಅವ್ರು ಓಡ್ಸಕಲತ್ತಾರ. ನೀವು ದಿನ ನೀರ್ ಯಾರು ಕೊಡ್ತಾರ ಕುಡಲೇವ ಅಂತ ಅಲ್ಲತ್ತಾರ. ಆಯ್ತಾ ಈಗ ಓಸು ನೀರೆಲ್ಲ ಪೂರ ಊಟಕ್ಕೆ ಬರ್ತಾವ. ವಾಸನೆ ಬತ್ ಹಡಿ ಬರ್ಲತ್ತದು. ಏನ್ ಏನಿದೆ ನಿನ್ನ ದವಾಖಾನಿಗೆ ಹೋಗಿ ಬಂದಿದೆ. ಇವತ್ತು ಬಿ ಆರಾಮಿಲ್ಲ. ಈ ಪಕ್ಕ ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಬಂದು ಮ್ಯಾಗಿನವ್ರು ನೋಡ್ರಿ. ಒಂದೇ ನಳ್ಳು 20 ಮನಿಯವ ಸರಿ 20-25 ಮನಿಯವ ಒಂದ್ ನಳ್ಳದ. ಯಾರಿಗೆ ಮೆಂಬರ್ ಇದ್ದಿನವ್ರಿಗೆ ಹೇಳ್ದೇವಂದ್ರ ಅವ್ರ ಏನಂತಾರ, ನೀವ್ ಹೋಗಲ್ ಪಂಚಾಯತ್ ಹೋಗಿ ಹೇಳೋಗ್ರಿ ಅಂತಾರ. ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ. ಅದು ಒಂದೇ ನಳ್ಳು ಅಷ್ಟೇ ನೀರು ಪೂರ 1 ಗಂಟೆ 2 ಮತ್ತೆ ಅದು ನೀರ್ ಏನದ ಅದು ಒಂದ್ ಚೇಂಜ್ ಮಾಡಿಸ್ರಿ ಸರ್. ಅದು ಏನದ ನೋಡ್ರಿ ಅದು